ಹಾಯ್ ಫ್ರೆಂಡ್ಸ್, ಸುನಿತಾಸ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾನು ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಗೋರಿಕಾಯಿ ಕ್ಲೀನಾಗಿ ನಾರು ತೆಗೆದು ಸಣ್ಣಗೆ ಕಟ್ ಮಾಡಿಕೊಂಡು ಅದಕ್ಕೆ ನೋಡಿ ಕುಕ್ಕರ್ ಬಟ್ಲಲ್ಲಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಕಟ್ ಮಾಡಿದ್ರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಕಡಲೆಕಾಯಿ ಬೀಜ, ಆ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳೋದು. ಸ್ವಲ್ಪ ಅದಕ್ಕೆ ಟೇಸ್ಟ್ ಇರೋದೇ ಈ ಕಡಲೆಕಾಯಿ ಬೀಜ ಮತ್ತು ಈಗ ಹಾಕ್ತೀವಲ್ಲ ಮಸಾಲೆ, ಅದನ್ನು ಹಾಕೋದ್ರಿಂದನೇ ಗೋರಿಕಾಯಿ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಕೆಂಪಗಾದರೆ ಸಾಕು. ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು 2-3 ಬ್ಯಾಡಿಗೆ ಮೆಣಸಿನ್ಕಾಯಿ, ಬೇಕು ಅಂದರೆ ಖಾರ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು. ಇದೊಂಚೂರು ಬಾಡಿಸ್ಕೊಳ್ಳೋಣ ಹಾಗೇ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಬಿಸಿ ಆಗಬೇಕು, ಯಾಕಂದರೆ ನಾವು ಅದನ್ನು ಎಲ್ಲ ಮಸಾಲೆ ಜೊತೆಗೆ ನೀರು ಹಾಕ್ತೇನೆ ರುಬ್ಕೋಬೇಕು. ಅದಕ್ಕೋಸ್ಕರ ನೋಡಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನೋಡಿ ಜೀರಿಗೆ ಕೆಂಪಗಾಗಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ, ಪಲ್ಯಕ್ಕೆ ಚೆನ್ನಾಗಿರುತ್ತೆ, ನಿಮ್ಮ ಚಪಾತಿಗೂ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಫ್ರೆಶ್ಶಾಗಿ ತುರಿದಿರೋ ತೆಂಗಿನ ತುರಿ, ಹಸಿ ತೆಂಗಿನ ತುರಿ. ಯಾಕಂದರೆ ಇದೆಲ್ಲ ಫ್ರೈ ಮಾಡೋದ್ರಿಂದ ಪಲ್ಯ ನೀವು ಇಟ್ಟರೂ ಕೆಟ್ಟೋಗಲ್ಲ, ಸಂಜೆವರೆಗೂ ಇಡ್ಬೋದು, ಹಾಗೇ ಇರುತ್ತೆ, ಡ್ರೈ ಆಗಿರುತ್ತೆ. ನೋಡಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಎಲ್ಲನೂ ಸ್ವಲ್ಪ ಹೀಗೇ ಫ್ರೈ ಮಾಡೋದು. ನೋಡಿ ಎಲ್ಲ ಮಸಾಲೆಗಳು ಹಾಕ್ತಾಯಿರ್ತೀವಲ್ಲ, ಹೀಗೆ ಫ್ರೈ ಮಾಡ್ಕೊಳೋದು. ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಖಾರ, ಹುಳಿ, ನೋಡಿ ತೆಂಗಿನ ತುರಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮಸಾಲೆ ಹಾಕಿ ಮಾಡೋದ್ರಿಂದ ಗೋರಿಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಮಾಮೂಲಿ ಮಾಡ್ಕೊಳೋದ್ಕಿಂತ ಈ ಥರ ಮಾಡ್ಕೊಬೋದು. ನೋಡಿ ಈಗ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ ನಾನು. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಇರಬೇಕಲ್ವೇ. ನೋಡಿ ಎಲ್ಲನೂ ಹೀಗೆ ಫ್ರೈ ಮಾಡ್ಕೊಳೋದು. ಆವಾಗಲೇ ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀವಲ್ಲ, ಹಾಗೆ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕೊಂಡಿದ್ದಕ್ಕೇ. ನೋಡಿ ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಸಾಸಿವೆ, ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಕಾಯಿ ಬಂದ್ಬಿಡುತ್ತೆ ಸಾಸಿವೆ. ನೋಡಿ ಸಾಸಿವೆ ಸಿಡಿತಾ ಇದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ. ಮಸಾಲೆಗೆ ನಾವೆಲ್ಲ ಹಾಕಿ ಅದು ಬೇರೆ ರುಬ್ಬಿರ್ತೀವಿ, ಇದು ಒಗ್ಗರಣೆಗೋಸ್ಕರ. ನೋಡಿದೆಲ್ಲ ಎಣ್ಣೆ ಸ್ವಲ್ಪ ಕೆಂಪಗಾಗಲಿ. ನೋಡಿ ಈಗ ಸ್ವಲ್ಪ ಕೆಂಪಗಾಗಿದೆಯಲ್ಲ, ಈಗ ಇದಕ್ಕೆ ನಾವು ಆಗಲೇ ನೀರು ಹಾಕ್ತಿ ರುಬ್ಬಿರಬೇಕಾದ್ರೆ, ಇದನ್ನು ನಾವು ಆವಾಗಲೇ ಮಸಾಲೆ ಎಲ್ಲ ಹುರ್ಕೊಂಡ್ವಲ್ಲ, ಅದಕ್ಕೆ ನೀರು ಹಾಕ್ಬಾರ್ದು. ತೆಂಗಿನಕಾಯಲ್ಲಿ ಹಸಿ ಇರುತ್ತಲ್ಲ, ಅದರಲ್ಲೇ ರುಬ್ಬುತ್ತೆ. ನೋಡಿ ಇದನ್ನು ಹಾಗೆ ಫ್ರೈ ಮಾಡ್ಕೊಂಡು, ಹೇಗೆ ಪುಡಿ ಆಗಿದೆಯಲ್ಲ, ಇದನ್ನು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳೋದು. ಸ್ವಲ್ಪ ಹಸಿ ವಾಸನೆ ಇದ್ದರೆ ಹೋಗಲಿ ಅಂತ. ನೋಡಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೈ ಆದಮೇಲೆ ಯಾವಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಉಪ್ಪಾಕಿ ಒಂದು ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಯಾಕಂದರೆ ಇದೆಲ್ಲ ಹೀರ್ಕೊಳುತ್ತೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಹಾಕಿದ್ದೀವಲ್ಲ, ಈ ಪಲ್ಯದಲ್ಲಿರೋ ನೀರು ಎಲ್ಲ ಹೀರ್ಕೊಳುತ್ತೆ. ನಾನು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲ, ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೋಬೋದು ಅಷ್ಟೇ. ನೋಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಕರವಾದ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಹಿಂಗು, ಹಾಗೆ ಕೊತ್ತಂಬರಿ ಸೊಪ್ಪು. ನೀವು ಚಪಾತಿಗೂ ಚೆನ್ನಾಗಿರುತ್ತೆ, ತಿಳಿಸಾರು ಅನ್ನ ಜೊತೆ ಸೈಡಾಗಿ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಕರವಾದ ಗೋರಿಕಾಯಿ ಪಲ್ಯ ರೆಡಿ.